ಮನೆಯಲ್ಲಿ ಯಾವುದೇ ಅಡುಗೆ ಮಾಡಿದ್ರೂ ರುಚಿಯಾಗಿರಬೇಕಂದ್ರೆ ನಾವು ಅಡುಗೆನಲ್ಲಿ ಬಳಸುವಂತಹ ಸಾಂಬಾರು ಪೌಡ್ರು ಅಷ್ಟೇ ಹದವಾಗಿ ರುಚಿಯಾಗಿ ಮಾಡ್ಕೋಬೇಕು. ನಾನು ಇಲ್ಲಿ ಮನೆಯಲ್ಲಿ ಯಾವ ರೀತಿ ಸಾಂಬಾರು ಪೌಡ್ರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಗರಿ ಬೇಳೆನ ಸಣ್ಣ ಉರಿನಲ್ಲಿ ಹದವಾಗಿ ಹುರ್ಕೋಬೇಕು. ನೆನಪಿರಲಿ, ಸಾಂಬಾರು ಪೌಡ್ರ್ ಮಾಡಬೇಕಾದ್ರೆ ಯಾವುದೇ ಕಾಳು ಬೇಳೆ ಆಗಲಿ ಹದವಾಗಿ ಸಣ್ಣ ಉರಿನಲ್ಲಿ ಮೀಡಿಯಮ್ ಉರಿನಲ್ಲಿ ಹುರ್ಕೊಳ್ಬೇಕು. ಅರ್ಧ ಕೆ ಜಿ ತೊಗರಿ ಬೇಳೆ ಹುರಿದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ಉದ್ದಿನ ಬೇಳೆನೂ ಸಹ ಹುರಿದು ಹದವಾಗಿ ಘಮ ಘಮ ಅಂತಿರಬೇಕು, ಆ ರೀತಿ ಸ್ಮೆಲ್ ಬರೋವರೆಗೂ ಹುರಿದು ಹಾಕ್ಕೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನೂ ಹುರಿದು ಒಂದು ಕಡೆ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಕೆ ಜಿಯಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಬೇಳೆ ಇಲ್ಲ, ಹೆಸರು ಕಾಳನ್ನ ತೊಗೋಬೋದು. ಅರ್ಧ ಕೆ ಜಿಯಷ್ಟು ಹೆಸರು ಕಾಳು ಹುರಿದು ಹಾಕ್ಕೊಂಡಿದ್ದೀನಿ. ಒಂದು ಪಾವು ಅಂದರೆ 1 ಗ್ಲಾಸಷ್ಟು ಮೆಂತ್ಯ ತೊಗೊಂಡಿದ್ದೀನಿ. 1.5 ಗ್ಲಾಸಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ರುಚಿಯಾಗಿ ಘಮ ಘಮ ಅಂತಿರಬೇಕಂದ್ರೆ ಅರ್ಧ ಕೆ ಜಿನೇ ನೀವು ಜೀರಿಗೆ ತೊಗೋಬೋದು. ನೋಡಿ, ಇಲ್ಲಿ ಜೀರಿಗೆನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಜೀರಿಗೆ ಹುರಿದಿದ್ದಾದಮೇಲೆ 1 ಪಾವು ಅಂದರೆ 1 ಗ್ಲಾಸಷ್ಟು ಸಾಸಿವೆ ಹುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಮಸಾಲೆ ಪದಾರ್ಥ ಯಾವುದಿರುತ್ತೆ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ, ಜಾಪತ್ರೆ ಇದೆಲ್ಲ ಸೇರಿ ನಾನು ಒಂದು 150ರಿಂದ 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಸಹ ಸಣ್ಣ ಉರಿನಲ್ಲೇ ಹುರ್ಕೊಳ್ಬೇಕು. ಒತ್ತಿದ ಸ್ಮೆಲ್ ಬರಬಾರ್ದು, ಹದವಾಗಿ ಹುರ್ಕೊಳ್ಬೇಕು. ನೋಡಿ, ಇದನ್ನೆಲ್ಲ ಈ ರೀತಿ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ 2 ಕೆ ಜಿ ಕೊತ್ತಂಬರಿ ಬೀಜಕ್ಕೆ 2 ಕೆ ಜಿಯಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ಕಾಳು ಬೇಳೆ ಮಸಾಲೆ ಪದಾರ್ಥಗಳನ್ನ ಹುರಿಯೋದನ್ನು ಅಳತೆ ತೋರಿಸ್ತಾ ಇದ್ದೀನಿ. ಈಗ ಕಾಳು ಬೇಳೆ ಮಸಾಲೆ ಪದಾರ್ಥನೆಲ್ಲ ಹುರಿದಿದ್ದಾಗಿದೆ. 1/4 ಕೆ ಜಿಯಷ್ಟು ಒಣಗಿರೋಂತಹ ಅರಿಶಿನ ಕೊನೆನ ಇಟ್ಕೊಂಡಿದ್ದೆ, ಅದನ್ನು ಸಹ ಹುರಿದು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ, ದಪ್ಪಕ್ಕಿ ತೊಗೊಂಡಿದ್ದೀನಿ. ಈಗ ತೋರಿಸ್ತಿರೋದು ಕೊತ್ತಂಬರಿ ಬೀಜ. ಈಗ ತೋರಿಸಿದ್ನಲ್ವ ಕಾಳು ಬೇಳೆ ಅರಿಶಿನ ಕೊನೆ ಎಲ್ಲ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಮಸಾಲೆ ಪದಾರ್ಥ ಒಂದು 250 ಗ್ರಾಮ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಬೀಜ 2 ಕೆ ಜಿ ತೊಗೊಂಡಿದ್ದೀನಿ. 2 ಕೆ ಜಿ ಕೊತ್ತಂಬರಿ ಬೀಜಕ್ಕೆ 2 ಕೆ ಜಿಯಷ್ಟೇ ಒಣಮೆಣ್ಸಿನ್ಕಾಯಿನ ಹಾಕಿ ಕೊತ್ತಂಬರಿ ಬೀಜನೂ ಹುರಿದು ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿನೂ ಹುರಿದು ತೊಗೊಂಡಿದ್ದೀನಿ. ಕಾಳು ಬೇಳೆಗಳನ್ನೆಲ್ಲ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹುರ್ಕೊಂಡಿದ್ದೀನಿ, ಒಂದು 2 ಕಟ್ಟಷ್ಟು ಕರ್ಬೇವಿನ ಸೊಪ್ಪನ್ನು ಹುರ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥ ಕಾಳು ಬೇಳೆ ಮಸಾಲೆ ಪದಾರ್ಥ ಕೊತ್ತಂಬರಿ ಬೀಜ ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ ಮಾಡಿಸ್ಕೊಂಬಂದಿರುವಂತಹ ಸಾಂಬಾರು ಪೌಡ್ರನ್ನ ಪೂರ್ತಿಯಾಗಿ ಹಾರಿಡಬೇಕು. ಅಂದರೆ ಗಾಳಿ ಆಡೋ ಥರ ಇಡಬೇಕು, ಮುಚ್ಚಿಡಬಾರ್ದು. ಇದನ್ನೇನಾದರೂ ನೀವು ಮಿಲ್ ಮಾಡಿಸ್ಕೊಬಂದ ತಕ್ಷಣ ಬಾಕ್ಸಲ್ಲಿ ಹಾಗೆ ಮುಚ್ಚಿಟ್ರೆ ಅದು ಕಲರ್ ಚೇಂಜ್ ಆಗುತ್ತೆ, ಕಪ್ಪಾಗುತ್ತೆ. ಈ ರೀತಿ ಓಪನ್ ಪಾತ್ರೆಯಲ್ಲಿ ಒಂದು ದಿನ ಇಟ್ಬಿಟ್ಟು ನಂತರ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ಸಾಂಬಾರು ಪುಡಿ ಚೆನ್ನಾಗಿ